ಹಾರ ತಗೊಂಡು ಬಂದಿದ್ದು. ಎಷ್ಟಾಯಿತು, ಎಲ್ಲಿ ತಗೊಂಡೆ, ಎಲ್ಲ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಇವತ್ತು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಅರೌಂಡ್ 1 ತಿಂಗಳೇ ಆಗಿದೆ ಅಂತ ಅನಿಸುತ್ತೆ ನಾನು ಬ್ಲಾಗ್ನ ಶೂಟ್ ಮಾಡಿ. ನನ್ನ ಮಗಳ ಜೊತೆ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಹೀಗೆ ಟೈಮ್ ಹೊಟ್ಟೋಯ್ತು, ಬ್ಲಾಗ್ನ ಶೂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಬ್ಲಾಗ್ನ ಮಾಡಲೇಬೇಕು ಅಂತ ಕೂತಿದ್ದೀನಿ. ಬಿಕಾಸ್ ಏನಪ್ಪ ಇಂಪಾರ್ಟೆಂಟ್ ಅಂತಂದರೆ, ರೀಸೆಂಟಾಗಿ ನಾನೊಂದು ಲೈಟ್ ವೆಯ್ಟ್ ಲಾಂಗ್ ಹಾರನ ಪರ್ಚೇಸ್ ಮಾಡಿದ್ದೆ, ಗೋಲ್ಡ್. ಸೊ ಅದರದ್ದು ಡೀಟೇಲ್ಸ್ನ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ನೋಡುವ ಬನ್ನಿ ಹೇಗಿದೆ ಲಾಂಗ್ ಹಾರ ಆ್ಯಂಡ್ ಎಷ್ಟಾಯಿತು, ಎಲ್ಲಿ ತಗೊಂಡೆ, ಎಲ್ಲ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಆ್ಯಂಡ್ ಈಗಂತೂ ಚಿನ್ನನ ಬೈ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಇನ್ನು ಮಿಡಲ್ ಕ್ಲಾಸ್ ಜನಗಳಿಗಂತೂ ತುಂಬ ಕಷ್ಟ. ಬಿಕಾಸ್ ಡೈಲಿ ಒಂದೊಂದು ರೇಟ್ ಚೇಂಜ್ ಆಗ್ತಾನೆ ಇದೆ, ತಗೊಳ್ಳೋದಕ್ಕಂತೂ ಆಗೋದೇ ಇಲ್ಲ. ಆ್ಯಂಡ್ ಈ ಲಾಂಗ್ ಹಾರನ ಪರ್ಚೇಸ್ ಮಾಡಿದ್ದು ಓಲ್ಡ್ ಗೋಲ್ಡನ್ನ ಎಕ್ಸ್ಚೇಂಜ್ ಮಾಡಿ. ಬಿಕಾಸ್ ನನಗೆ ಓಲ್ಡ್ ಗೋಲ್ಡ್ದು ಡಿಸೈನ್ ಅಷ್ಟು ಇಷ್ಟ ಆಗಿರಲಿಲ್ಲ. ಅದು ಮದುವೆ ಟೈಮ್ನಲ್ಲಿ ನಮ್ಮಮ್ಮ ಮಾಡಿಸ್ಕೊಟ್ಟಿದ್ದು ಆ್ಯಂಡ್ ಅದು ಇಷ್ಟ ಆಗಿರಲಿಲ್ಲ. ಸೊ ನಮ್ಮ ಮದುವೆಯಾಗಿ ಈಗ ಆಲ್ರೆಡಿ 5 years ಆಯಿತು. ಸೊ ಅವಾಗಿಂದನೂ ಅಂದ್ಕೊಳ್ತಾ ಇದ್ದೆ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆ ಡಿಸೈನ್ ತಗೋಬೇಕು ಅಂತ, ಬಟ್ ಆಗಿರಲಿಲ್ಲ. ಬಟ್ ಈಗಿನ ಚಿನ್ನದ ರೇಟ್ ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ಇಷ್ಟ ಆಗಿರೋ ಪದಾರ್ಥನ ಮಾಡಿಸ್ಕೊಂಡು ಇಟ್ಕೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಡೇ ಬೈ ಡೇ ಅಷ್ಟು ಚಿನ್ನ ಜಾಸ್ತಿ ಆಗ್ತಾ ಇದೆ. ಸೊ ಅದೇ ಎಸ್ಟಿಮೇಷನ್ ಹಾಕ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ತೊಗೊಂಡು ಬಂದಂಥದ್ದು ಇದು. ತೋರಿಸ್ತೀನಿ ಇರಿ ಒಂದು ಸೆಕೆಂಡು. ಎಸ್, ಇದೇನೆ ಹಾರ ತೊಗೊಂಡು ಬಂದಿದ್ದು. ಮೈಸೂರಲ್ಲಿ ತೊಗೊಂಡಿದ್ದು, ಹರ್ಷ್ ಜುವೆಲರ್ಸ್ ಅಂತ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ನಲ್ಲಿ ನಾನು ಇವ್ರದ್ದು ಪೇಜನ್ನ ಫಾಲೋ ಮಾಡ್ತಾ ಇದ್ದೆ ಮೊದಲಿಂದನೂ ಕೂಡ. ಸೊ ಅಲ್ಲಿ ಅವ್ರು ಹಾಕೋ ಡಿಸೈನ್ಸ್ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಇದು 30 grams ಇದೆ, 29 ಪಾಯಿಂಟ್ ಸಮಥಿಂಗ್ ಇದೆ. ಸೊ 30 grams. ಆ್ಯಂಡ್ ನನ್ನ ಓಲ್ಡ್ ಗೋಲ್ಡ್ ಬಂದು 20 grams ಅಷ್ಟು ನಂದು ಓಲ್ಡ್ ಗೋಲ್ಡ್ ಇತ್ತು. ಸೊ ಅದನ್ನು ಹಾಕಿ ಮೇಲ್ಗಡೆ 10 grams ಹಾಕಿ ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಇದರದ್ದು ಕ್ಲಿಯರ್ ಪಿಕ್ಚರ್ನ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಕಂಪ್ಲೀಟ್ ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲರಿ ಆಗಿರುತ್ತೆ. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಹರ್ಷ್ ಜುವೆಲರ್ಸ್ ಮೈಸೂರು. ಸೊ ಅವರಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ಒಳ್ಳೆ ಯುನೀಕ್ ಕಲೆಕ್ಷನ್ಸ್ ಇದೆ. ಸೊ ಯಾರಾದರೂ ಬೈ ಮಾಡೋರಿದ್ರೆ ಡೆಫಿನೆಟ್ಲಿ ಹೋಗ್ಬೋದು. ಒಳ್ಳೆ ಡಿಸೈನ್ಸ್, ಕಲೆಕ್ಷನ್ಸ್, ಕಟ್ಟಿಂಗ್ಸ್ ಸಿಗುತ್ತೆ. ಆ್ಯಂಡ್ ನಾನು ಕ್ಲೋಸಪ್ನಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇದು ಯಾವ ರೀತಿ ಬಂದಿದೆ ಡಿಸೈನ್ ಅಂತ ಹೇಳ್ಬಿಟ್ಟು. ಸೊ ಫ್ರಂಟಲ್ಲಿ ನಿಮಗೆ ಗಂಡು ಬೇರುಂಡ ಡಿಸೈನ್ ಬಂದಿದೆ. ಅದಾದಮೇಲೆ ಹೋಗ್ತಾ ಮಧ್ಯದಲ್ಲಿ ಈ ರೀತಿ ಒಂದು ಬೀಡ್ಸ್ನ ಕೊಟ್ಬಿಟ್ಟು ಡೀಟೈಲಿಂಗ್ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದರೆ ಇಲ್ಲಿ ಲಕ್ಷ್ಮಿ ಇದೆ. ಆ್ಯಂಡ್ ಮೇಲೆ ಹೋಗ್ತಾ ಇಲ್ಲಿ ಶಂಖ ಡಿಸೈನ್ ಇದೆ. ತುಂಬಾ ಇಷ್ಟ ಆಯಿತು ನನಗೆ ಡಿಸೈನು. ಇಷ್ಟು ಕಮ್ಮಿ ಗ್ರಾಮ್ಸ್ನಲ್ಲಿ ಈ ರೀತಿ ಡಿಸೈನ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ನಾವು ಒಂದೇ ಅಂಗಡಿನ ಚೂಸ್ ಮಾಡಲಿಲ್ಲ. ಫಸ್ಟು ನಾವು ಭೀಮಾದಲ್ಲಿ ನೋಡಿದ್ವಿ ಆ್ಯಂಡ್ ಮಲಬಾರಲ್ಲಿ ನೋಡಿದ್ವಿ, ಜಾಸಲ್ಲಿ, ಕಾಸ್, ತನಿಷ್ಕ್ ಎಲ್ಲ ಕಡೆ ಓಡಾಡಿ ನೋಡಿದ್ವಿ. ಬಿಕಾಸ್ ನಮ್ಮ ಬಜೆಟ್ ಇದ್ದಿದ್ದು ಕಮ್ಮಿ ಗ್ರಾಮ್ಸ್, ಅಂದರೆ 30 grams ಲಾಂಗ್ ಹಾರ ಅಂತಂದರೆ ಲೈಟ್ ವೆಯ್ಟೇ ಪ್ರಿಫರ್ ಮಾಡಬೇಕಾಗುತ್ತೆ. ಅಲ್ಲೆಲ್ಲ ಒಂದೊಂದು ಪೀಸ್ ಅಥವಾ 2, 3, 4 ಅಷ್ಟೇ ಇಟ್ಕೊಂಡಿದ್ರು. ಡಿಸೈನ್ಸು ಕೂಡ ನನಗೆ ಅಷ್ಟು ಇಷ್ಟ ಆಗಲೇ ಇಲ್ಲ. ಆ್ಯಂಡ್ ಫೈನಲಿ ನಾನು
ಹರ್ಷ ಜ್ಯುವೆಲರ್ಸ್ ಇವ್ರದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ, ತಗೊಳ್ಳೇಬೇಕು ಇದೇ ಥರ ತಗೋಬೇಕು ಅಂತ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಒಂದಕ್ಕೊಂದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಲಾಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಒಂದು ಐಡಿಯಾ ಬರುತ್ತೆ. ಸೊ ಇಷ್ಟು ಬರುತ್ತೆ, ಇಲ್ಲಿವರೆಗೂ ಕೂರುತ್ತೆ ಇದು. ಆ್ಯಂಡ್ ಡಿಸೈನ್ ಅಂತೂ ತುಂಬಾ ತುಂಬ ಇಷ್ಟ ಆಯಿತು. ಸೊ ಇದು ಥ್ರೆಡ್ ಕೊಟ್ಟಿರೋದ್ರಿಂದ ನಾವು ಉದ್ದ ತುಂಡ ಬೇಕಾದ್ರೆ ಮಾಡ್ಕೋಬೋದು, ಇನ್ನೂ ಲಾಂಗ್ ಬೇಕಾದರೆ ಹಾಕೋಬೋದು. ನಾನು ನೋಡಿ ಇಲ್ಲಿ ಕಂಪ್ಲೀಟ್ ಸ್ವಲ್ಪ ತುಂಡಕ್ಕೆ ಹಾಕಿದ್ದೀನಿ, ದಾರ ಕಾಣಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗಾದರೆ ಎಷ್ಟು ಬರುತ್ತೆ, ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಕೆಳಗಡೆ ಹಾಕೋಬೋದು. ನೆಕ್ಲೆಸ್ ಬೇಕು, ನೆಕ್ಲೆಸ್ನು ಹಾಕೋಬೇಕು ಅನ್ನೋಂಥ ಏನೂ ಇಲ್ಲ, ಬಿಕಾಸ್ ಇದು ಒಂದೇ ಸಾಕು. ಸ್ಯಾರಿ ಹಾಕ್ಕೊಂಡು ಇದೊಂದು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನ್ನ ಹತ್ರ ಮೊದಲೇ ಇದಕ್ಕೆ ಆ್ಯಂಟಿಕ್ದು ಇಯರಿಂಗ್ಸ್ ಇತ್ತು. ಸೊ ಅದೇ ಇಯರಿಂಗ್ಸ್ನ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಈ ಇಯರಿಂಗ್ಸ್ಗೆ ಈ ಹಾರನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸಪ್ರೇಟ್ ವಿಡಿಯೋನ ನಾನು ಸೈಡ್ನಲ್ಲಿ ಹಾಕ್ತೀನಿ. ಈಗಂತೂ ಗಟ್ಟಿ ಚಿನ್ನ ಮಾಡಿಸ್ಬೇಕು, ಅವಾಗ ಬರ್ತಾ ಇತ್ತಲ್ಲ ಓಲ್ಡ್ ಡಿಸೈನ್ಸ್, ಆ ರೀತಿ ಎಲ್ಲ ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ 40 ಗ್ರಾಮ್ಸ್ ಬೇಕಾಗುತ್ತೆ. ಬಟ್ ಈಗಿನ ಪ್ರೈಸಿಗೆ ಅಷ್ಟು ಬಜೆಟ್ ನಮ್ಮ ಹತ್ರನೂ ಇರಲಿಲ್ಲ. ಆ್ಯಂಡ್ ಸೊ ನಾವು ಪ್ರಿಫರ್ ಮಾಡಿದ್ದು ಅದಕ್ಕೆ ಲೈಟ್ ವೆಯ್ಟ್ ಜ್ಯುವೆಲ್ರಿ, ಲೈಟ್ ವೆಯ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆ ಚಿನ್ನದಲ್ಲಿ ಐ ಥಿಂಕ್ ಈ ರೀತಿ ಡಿಸೈನ್ಸ್ ಆ್ಯಂಡ್ ಕಟ್ಟಿಂಗ್ಸ್ನ ತೆಗಿಯಲ್ಲ ಅಂತ ಅನಿಸುತ್ತೆ. ನನ್ನ ಹತ್ರ ಓಲ್ಡ್ದು ಒಂದು ನೆಕ್ಲೆಸ್ ಇತ್ತು, ಆ ನೆಕ್ಲೆಸ್ನ ಹಾಕ್ಬಿಟ್ಟೇ ಐ ಥಿಂಕ್ ಇದನ್ನ ಪರ್ಚೇಸ್ ಮಾಡಿದ್ದು ನಾನು. ಸೊ ಅದರದ್ದು ಕೂಡ ಫೋಟೋ ಹಾಕ್ತೀನಿ. ನಾನು 1-2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ, ಅದನ್ನು ನಾನು ವೇರ್ ಮಾಡೇ ಇಲ್ಲ, ಬಿಕಾಸ್ ನನಗೆ ಡಿಸೈನ್ ಇಷ್ಟ ಆಗ್ತಾ ಇರಲಿಲ್ಲ, ಫುಲ್ ಕುತ್ತಿಗೆಗೆ ಬರ್ತಾ ಇತ್ತು ಅದು. ಸೊ ಅದನ್ನು ಹಾಕ್ಬಿಟ್ಟು ಇದನ್ನು ತಗೊಂಡೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಾವು ಇದನ್ನ ಪರ್ಚೇಸ್ ಮಾಡಿದ್ದು 3-4 ಡೇಸ್ ಬ್ಯಾಕ್, ಅಂದರೆ ಈಗ ನವೆಂಬರ್ 10th ಪರ್ಚೇಸ್ ಮಾಡಿದ್ದು ನಾನು. ಎಸ್, ನವೆಂಬರ್ 10th ಪರ್ಚೇಸ್ ಮಾಡಿದ್ದು. ಅವತ್ತು ಗೋಲ್ಡ್ ರೇಟ್ 11,185 ಇತ್ತು. ಆ್ಯಂಡ್ ನಮ್ಮ ಹತ್ರ ಓಲ್ಡ್ ಗೋಲ್ಡ್ 20 ಗ್ರಾಮ್ಸ್ ಇತ್ತು. ಸೊ ಆ 20 ಗ್ರಾಮ್ಸ್ನ ಹಾಕ್ಬಿಟ್ಟು ಮೇಲುಗಡೆ 10 ಗ್ರಾಮ್ಸ್ನ ಹಾಕಿದ್ದೀವಿ, ಹಾಕ್ಸ್ಬಿಟ್ಟು ಇದನ್ನು ತೊಗೊಂಡಿದ್ದು. ಸೊ ನಮಗೆ ಟೋಟಲ್ ಎಲ್ಲ ಎಷ್ಟಾಯಿತು, ಅದಕ್ಕೆ 3% 5% ಜಿ ಎಸ್ ಟಿನ ಆ್ಯಡ್ ಮಾಡ್ತಾರೆ. ಜಿ ಎಸ್ ಟಿ ಕಟ್ಟಲೇಬೇಕು. ಜಿ ಎಸ್ ಟಿ ಬಿಲ್ ಬೇಡ ನಮಗೆ ಅಂತ ಹೇಳಿದ್ರೆ ಅವರು ಕೊಡಲಿಲ್ಲ ನಮಗೆ. ಜಿ ಎಸ್ ಟಿ ಬಿಲ್ನ ಪೇ ಮಾಡಲೇಬೇಕು. ಅದಕ್ಕೆ ಜಿ ಎಸ್ ಟಿ ಒಂದಕ್ಕೆ ನಮಗೆ ಐ ಥಿಂಕ್ 12,000 ಏನೋ ಬಿದ್ದಿದೆ. ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಅಂತ ಏನೂ ಇಲ್ಲ, ವೇಸ್ಟೇಜ್ ಚಾರ್ಜಸಲ್ಲಿ 12% ಹಾಕಿದ್ರು ನಮಗೆ. ಸೊ ಎಲ್ಲ ಒಂದು ಟೋಟಲ್ 4.5 ಅರೌಂಡ್ ಆಗಿದೆ. ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಬಿಕಾಸ್ ನಾನು ಕ್ಯಾಲ್ಕುಲೇಷನ್ಗೆಲ್ಲ ಹೋಗಲಿಲ್ಲ. ನನ್ನ ಹಸ್ಬೆಂಡೇ ಫುಲ್ ಕಂಪ್ಲೀಟಾಗಿ ಅದನ್ನು ನೋಡಿಕೊಂಡ್ರು. ನಾನು ಬೇರೆ ಬೇರೆ ಡಿಸೈನ್ಸ್ಗಳನ್ನ ನೋಡ್ತಾ ಕೂತಿದ್ದೆ, ಬಿಕಾಸ್ ಅಲ್ಲಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸು. ಇನ್ನು ನೀವು ಅಬೌವ್ 30 ಹೋಗ್ತೀನಿ ಅಂದರೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಲ್ಲಂತೂ. ಆ್ಯಂಡ್ ಹಾಲ್ ಮಾರ್ಕ್ ಇದೆ, ಎಲ್ಲ ಚೆನ್ನಾಗಿದೆ. ಸ್ಕೀಮ್ಸ್ ಅಂತೂ ಅಲ್ಲಿ ಅವೈಲೇಬಲ್ ಇಲ್ಲ, ಸ್ಕೀಮ್ಸ್ ಇಲ್ಲ ಅಲ್ಲಿ, ಇನ್ನೂ ಅವರು ಸ್ಕೀಮ್ಸ್ನ ಶುರು ಮಾಡಿಲ್ಲ. ಸೊ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಬೈ ಮಾಡೋದಿದ್ರೆ ಹೋಗಿ ಬೈ ಮಾಡಿ. ಅವ್ರದ್ದು ಇನ್ಸ್ಟಾಗ್ರಾಮ್ದು ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಹರ್ಷ್ ಜ್ಯುವೆಲರ್ಸ್ ಅಂತ ಕೊಟ್ಟಿದ್ರೆ ಬರುತ್ತೆ. ಮೈಸೂರು ಲೊಕೇಶನ್ನು, ವಿವೇಕಾನಂದ ನಗರ್, ಮೈಸೂರು. ಸೊ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಆ್ಯಂಡ್ ಈಗಿರೋ ಸಿಚುವೇಶನ್ಗಂತೂ ನಾವು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಬೇಕಾಗುತ್ತೆ, ಬಿಕಾಸ್ ಗೋಲ್ಡ್ ಅನ್ನೋದು ನಾವು ಯಾವಾಗಲೂ ಪರ್ಚೇಸ್ ಮಾಡಲ್ಲ, ಆ್ಯಂಡ್ ಯಾವಾಗಲೂ ಕೂಡ ವೇರ್ ಮಾಡಲ್ಲ. ಈ ಥರ
ಸ್ಪೆಷಲ್ ಅಕೇಶನ್ಸ್ಗಳಿಗೆ ವೇರ್ ಮಾಡ್ತೀವಿ ಅಂತಂದರೆ ಆಬ್ವಿಯಸ್ಲಿ ಲೈಟ್ ವೆಯ್ಟ್ ಪ್ರಿಫರ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ರೆಗ್ಯುಲರ್ ಯೂಸಿಗೆಲ್ಲ ಸ್ವಲ್ಪ ಗಟ್ಟಿ ಇರೋದು ಮೆಟೀರಿಯಲ್ ನೋಡಿ ತಗೋಬೇಕು. ಆ್ಯಂಡ್ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಬಿಕಾಸ್ ಈಗ ಓಲ್ಡ್ ಪ್ಯಾಟರ್ನ್ಸ್ ಅಥವಾ ಓಲ್ಡ್ ಡಿಸೈನ್ಸ್ನ ನಾವು ಇಟ್ಕೊಂಡಿದ್ರೆ ಇನ್ನೂ ಒಂದು 10 years ಆ ರೇಂಜ್ಗೆ ಆ ಡಿಸೈನ್ಸ್ ಎಲ್ಲ ಟ್ರೆಂಡಿಂಗ್ ಇರೋದಿಲ್ಲ. ಆವಾಗ ಇನ್ನು ನಮ್ಮ ಮಕ್ಳಿಗೆ ಹಾಕ್ತೀವಿ ಅಂತಂದ್ರೆ ಅವ್ರು ನಿಜವಾಗ್ಲೂ ಹಾಕೊಳ್ಳಲ್ಲ. ಸೊ ನಾನೇನು ಥಿಂಕ್ ಮಾಡಿದೆ ಅಂತಂದರೆ ಈ ರೀತಿ ಇದು ಸ್ವಲ್ಪ ಡೆಲಿಕೇಟ್ ಇದೆ, ಸಾಫ್ಟಾಗಿ ಯೂಸ್ ಮಾಡಬೇಕು. ಬಟ್ ಸ್ವಲ್ಪ ವರ್ಷಗಳ ಕಾಲ ಇದು ಟ್ರೆಂಡಿಂಗ್ ಇರುತ್ತೆ. ಸೊ ನಮ್ಮ ಮಕ್ಳ ಕಾಲಕ್ಕೂ ಆಗುತ್ತೆ, ಮತ್ತೆ ಹಾಕ್ಸಿ ಮತ್ತೆ ತಗೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಪ್ರಿಫರ್ ಮಾಡಿದ್ದಾಯ್ತು. ಆ್ಯಂಡ್ ನಮ್ಮನೆಲ್ಲ ಏನು ಹೇಳ್ತಾ ಇದ್ರು ಅಂದರೆ ಇದು ಕಪ್ಪು ಕಾಣ್ತಾ ಇದೆ, ಒಂದು ಸ್ವಲ್ಪ ಕೆಂಪು ಕಾಣ್ತಾ ಇದೆ, ನಿಜವಾಗ್ಲೂ ಇದು ಚಿನ್ನನೇನಾ, ಆ ರೀತಿ ಎಲ್ಲ ಕ್ವೆಶನ್ಸ್ನ ಕೇಳ್ತಾ ಇದ್ರು. ಸೊ ಆ ರೀತಿ ಎಲ್ಲ ಥಿಂಕ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಾವು ಬೈ ಮಾಡೋದಕ್ಕೆ ಆಗೋದಿಲ್ಲ. ಈಗಿನ ಕಾಲಕ್ಕೆ ಅಥವಾ ಟ್ರೆಂಡಿಂಗ್ ತಕ್ಕಂಗೆ ತಗೋಬೇಕು ಅಂತ ಅಂದರೆ ಎಲ್ಲ ಆಲ್ಮೋಸ್ಟ್ ಆಲ್ ಇದೇ ಥರ ಇವಾಗ ಪ್ರಿಫರ್ ಮಾಡ್ತಾ ಇರೋದು. ಡಿಸೈನ್ಸ್ಗಳು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಡೆಲಿಕೇಟೆಡ್ ಆಗಿದೆ ಡಿಸೈನ್ಸ್ ಕೂಡ. ಸೊ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸೊ ದಟ್ ನನಗೂ ಕೂಡ ಮುಂದೆ ಮೋಟಿವೇಟ್ ಆಗುತ್ತೆ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಅಂತ ಕೇಳ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಆ್ಯಂಡ್ ಎವ್ರಿ ಡೇ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಬಾಯ್.